ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಉಡುಪಿ. ತಮ್ಮ ಜೀವನವನ್ನು ಬದಲಾಯಿಸುವ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ಈ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಒಂದು ಲೈಕ್ ಕಮೆಂಟ್ಸ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರೆಯಬೇಡಿ. ಕೋಪ ಕೋಪ ಕೋಪ. ಯಾರ ಮೇಲೆ ಕೋಪ? ಯಾರಿಗಾಗಿ ಕೋಪ? ಯಾರ ವಿನಾಶಕ್ಕಾಗಿ ಕೋಪ? ಹೌದು ಸ್ನೇಹಿತರೆ, ಕೋಪವೇ ನಮ್ಮ ವಿನಾಶಕ್ಕೆ ಕಾರಣ ಎಂಬ ಮಾತು ಸದ್ಯದ ಕಾಲಕ್ಕೆ ಎಷ್ಟು ಸೂಕ್ತವಾಗಿದೆ ಎಂದು ನೀವು ಪ್ರತಿದಿನದ ಜೀವನದಲ್ಲಿಯೇ ಗಮನಿಸಬಹುದು. ಕೋಪ ಎಂಬುದು ಒಂದು ಪ್ರಾಕೃತಿಕ ಭಾವನೆ, ಆದರೆ ನಾವು ಅದನ್ನು ಹೇಗೆ ನಿರ್ವಹಿಸುತ್ತೇವೆ ಎಂಬುದೇ ನಮ್ಮ ಯಶಸ್ಸು ಅಥವಾ ವಿಫಲತೆಯ ನಡುವಿನ ಅಂತರವನ್ನು ನಿರ್ಧರಿಸುತ್ತದೆ. ಹಲವಾರು ಬಾರಿ ನಾವು ಕೋಪದೊಡನೆ ಮಾತನಾಡಿದ ಮಾತುಗಳು, ತೆಗೆದ ನಿರ್ಧಾರಗಳು ನಮ್ಮ ಜೀವನವನ್ನೇ ಹಾಳು ಮಾಡುತ್ತವೆ. ನಾವು ಕೋಪಗೊಂಡಾಗ ಮನಸ್ಸು ತಿಳುವಳಿಕೆಯನ್ನು ಕಳೆದುಕೊಳ್ಳುತ್ತದೆ. ಆ ಕ್ಷಣದಲ್ಲಿ ನಾವು ನಮ್ಮ ಹಿತವನ್ನೇ ಮರೆತು ತಾತ್ಕಾಲಿಕ ತೃಪ್ತಿಗಾಗಿ ಶಾಶ್ವತ ನೋವಿಗೆ ಕಾರಣವಾಗುತ್ತೇವೆ. ಇತಿಹಾಸದಲ್ಲಿ ನೋಡುವುದಾದರೆ ದೊಡ್ಡ ಯೋಧರು, ಬುದ್ಧಿವಂತರು, ರಾಜರು ಕೂಡ ಕೋಪದ ಬಲೆಗೆ ಬಿದ್ದು ತಮ್ಮ ಸೀಮೆಯನ್ನು ಕಳೆದುಕೊಂಡ ಎಷ್ಟೋ ಉದಾಹರಣೆಗಳಿವೆ. ಮಹಾಭಾರತದ ದ್ರೌಪದಿಯ ಅವಮಾನಕ್ಕೂ ಯುದ್ಧಕ್ಕೂ ಕಾರಣವಾದದ್ದು ಕೋಪ ಮತ್ತು ಅಹಂಕಾರ. ರಾಮಾಯಣದಲ್ಲಿ ರಾವಣನನ್ನು ನಾಶಕ್ಕೆ ಒಯ್ದದ್ದು ಅವನ ಕೋಪ ಮತ್ತು ಗರ್ವ. ಸ್ನೇಹಿತರೆ, ಕೋಪ ಬಂದಾಗ ನಾವು ಏನು ಸಾಧಿಸುತ್ತೇವೆ? ಕೆಲವು ಸೆಕೆಂಡುಗಳ ಆ ಭಾವನೆ ನಮ್ಮ ಸಂಬಂಧಗಳನ್ನು ನಾಶ ಮಾಡುತ್ತದೆ, ಸ್ನೇಹಿತರನ್ನು ದೂರ ಮಾಡುತ್ತದೆ, ಮನಸ್ಸಿನಲ್ಲಿ ನಿಟ್ಟುಸಿರನ್ನು ತುಂಬುತ್ತದೆ. ಆದ್ದರಿಂದ ನಾವು ಕೋಪವನ್ನು ತಡೆಯುವುದು ಕಲಿಯಬೇಕು. ಹಾಗಾದರೆ ಕೋಪವನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದೇ ಚಿಂತೆ. ಅದಕ್ಕಾಗಿ ಆಲೋಚನೆಗೆ ವಿರಾಮ ಕೊಡಿ. ಕೋಪ ಬಂದಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. 10 ಸೆಕೆಂಡುಗಳ ಕಾಲ ಉಸಿರೆಳೆದರೆ ಸಾಕು, ಮನಸ್ಸು ತಗ್ಗುತ್ತದೆ. ನಿಮ್ಮ ಮಾತುಗಳ ಪರಿಣಾಮ ಅರಿಯಿರಿ. ಕೋಪದ ಮಾತು ಆ ಕ್ಷಣಕ್ಕೆ ತೃಪ್ತಿ ಕೊಡುವಂತೆ ಕಾಣಬಹುದು, ಆದರೆ ಅದು ನೆಮ್ಮದಿಯನ್ನೇ ಹಾಳು ಮಾಡಬಹುದು. ಧ್ಯಾನ ಅಥವಾ ಪ್ರಾಣಾಯಾಮ. ನಿಯಮಿತವಾದ ಧ್ಯಾನ ಅಥವಾ ಉಸಿರಾಟದ ಅಭ್ಯಾಸ ನಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಸಹಾಯ ಮಾಡುತ್ತದೆ. ಕ್ಷಮೆ ಮತ್ತು ಸಹನೆ ಬೆಳೆಸೋಣ. ತಪ್ಪು ಮಾಡಿದವನ ಮೇಲೆ ಕೋಪಗೊಳ್ಳುವುದಕ್ಕಿಂತ ಅವನನ್ನು ತಿದ್ದಿ ಒಳ್ಳೆಯದನ್ನು ಹೇಳುವುದು ದೀರ್ಘಕಾಲಕ್ಕೆ ಫಲ ಕೊಡುತ್ತದೆ ಹಾಗೂ ನಮ್ಮ ಮನಸ್ಥಿತಿ ನೆಮ್ಮದಿಯಾಗಿರುತ್ತದೆ ಮತ್ತು ಸ್ನೇಹ ಸಂಬಂಧ ಹೆಚ್ಚುತ್ತದೆ. ಇದರಿಂದ ನಾವು ಹಾಗೂ ನಮ್ಮವರು ಸುರಕ್ಷತೆಯಿಂದ ಇರಬಹುದು. ಕೋಪವು ನಿಸರ್ಗದ ಭಾಗವಾಗಿರಬಹುದು, ಆದರೆ ನಾವು ಅದು ನಮ್ಮ ಮೇಲೆ ಆಳ್ವಿಕೆ ನಡೆಸದಂತೆ ನೋಡಿಕೊಳ್ಳಬೇಕು. ನಾವು ಮನಸ್ಸನ್ನು ಗೆಲ್ಲಬೇಕು. ಜೀವನದಲ್ಲಿ ಯಾರು ತಮ್ಮ ಕೋಪವನ್ನು ನಿಯಂತ್ರಿಸಬಲ್ಲರೋ ಅವರು ತಮ್ಮ ನೈಜ ಶಕ್ತಿಯನ್ನು ಅರಿತುಕೊಳ್ಳುತ್ತಾರೆ. ಅಂಥವರಿಂದ ಸಮಾಜಕ್ಕೂ ಶಾಂತಿ, ಬೆಳವಣಿಗೆ, ಪ್ರಗತಿ ಸಾಧ್ಯ. ಇದನ್ನು ಕೇಳುತ್ತಿರುವ ನಿಮ್ಮಲ್ಲಿಯೂ ಆಸಕ್ತಿ ಇದೆ. ನಿಮಗೆ ಕೋಪ ಬಂದಾಗ ನೀವು ಮಾತ್ರ ಎಚ್ಚರದಿಂದ ಒಂದು ಹೆಜ್ಜೆ ಹಿಂದೆ ಹಾಕಿದರೆ ಆ ಕ್ಷಣ ನೀವು ನಿಮ್ಮ ಪ್ರಬುದ್ಧತೆಯನ್ನೇ ತೋರಿಸುತ್ತೀರಿ. ಹಾಗೆ ನೀವು ಜೀವನದ ನೂರಾರು ಸಂಬಂಧಗಳನ್ನು, ಅವಕಾಶಗಳನ್ನು ಉಳಿಸಿಕೊಳ್ಳುತ್ತೀರಿ. ಅಂತೆಯೇ ಮುಂದಿನ ಬಾರಿ ಕೋಪ ಬರುವುದೆಂದರೆ ಒಂದು ಪ್ರಶ್ನೆ ನೀವೇ ನಿಮ್ಮೊಳಗೆ ಕೇಳಿಕೊಳ್ಳಿ. ನಾನು ಗೆಲ್ಲಬೇಕೋ ಅಥವಾ ಕೋಪ ಗೆಲ್ಲಬೇಕು ಎಂದು? ಉತ್ತರ ಸ್ಪಷ್ಟ, ನಾನು ಗೆಲ್ಲಬೇಕು ಅಲ್ಲವೇ? ಹಾಗಾದರೆ ಕೋಪವನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋಣ. ನಮ್ಮ ಮನಸ್ಸನ್ನು ಕೋಪದ ಕೈಗೆ ಕೊಡುವುದು ಬೇಡ ಅಲ್ಲವೇ ಸ್ನೇಹಿತರೆ? ಧನ್ಯವಾದಗಳು.